ಅಯ್ಯೋ ಸಂಘಕ್ಕೆ ಬೇರೆ ಸಾಲ ಕಟ್ಟಲಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ. ಜಯಕ್ಕ ಹಿಂಗೆ ಕೈ ಸಿಕ್ಕಿದ್ರೆ ಸರಿ ಹೋಗಿದ್ದಾಳೋ ಏನೋ. ಅವಳೇ ಲೀಡ್ರಾಗಿ ಅವಳೇ ಬೈದಿರ್ತಾರೆ ಸರ್. ಏನು ಮಾಡೋದು ಏನೋ. ಈಗ ಅವ್ರ ಮಂತಗಾಸಿಗೆ ಹೋಗೋಕ್ಕೆ ಬೈವದಂಗಾಗುತ್ತೆ. ಅಯ್ಯೋ ದೇವರೇ ಸದ್ಯ ನಮ್ಮ ಮನೆ ತ ಕುಡಿಕೊಂಬರ್ಲಿಲ್ವಲ್ಲ, ಏನು ಮಾಡೋದೀಗ. ಎಲ್ಲಾದರೂ ಒಂದ್ಸಿ ಕೊಡಲೇಬೇಕು, ಇಲ್ಲಾಂದ್ರೆ ಹಿಂಗೆ ತಪ್ಪಿಸ್ಕೊಂಡು ಓಡಾಡೋಕ್ಕೆ ಆಗಲ್ಲ. 2,000 ಕೊಟ್ಬಿಡ್ಬೇಕು. ಈ ಮನು ನೋಡಿದೆ ಕುಡ್ಕೊಂಡು ಹಾಳಾದವನು, ಎಲ್ಲ ದುಡ್ಡೆಲ್ಲ ಹಾಳು ಮಾಡ್ತಾನೆ. 30,000 ಸಂಬಳ ತಾಂತೀನಿ ಅಂತಾನೆ, ತರೋದೇ 10,000. ಅದ್ರಾಗೆ ಮನೆ ಖರ್ಚಿಗೆ ಅಂತ 5,000 ಕೊಟ್ಟರೆ ಇನ್ನು 5,000. ಅದು ಹೆಂಗೆ ಖರ್ಚಾಗುತ್ತೋ ಒಂದು ಗೊತ್ತಿಲ್ಲ. ರಾಜಮ್ಮ, ಲೇ ರಾಜಮ್ಮ, ಜಯ ಕೈನೇ ಇರ್ಬೇಕೇನೋ. ಏ ರಾಜಮ್ಮ, ಅಯ್ಯೋ ಜಯಕಯ್ಯ, ನೀನೇ ಕಿಲಿಗನ ಹುಡುಕೊಂಬಂದೆ. ನಾನು ದುಡ್ಡು ಕೊಟ್ಬಿಡ್ತೀನಿ, ನಾಳೆ ಕೊಟ್ಬಿಡ್ತೀನಕ್ಕ. ಯಾಕೆ ಇಲ್ಲಿ ಒಳಗೆ ಹುಡುಕೊಂಬಂದಿದ್ಯಾ? ದಯವಿಟ್ಟು ಏನು ಮಾತಾಡ್ಬೇಡಕ್ಕ. ಸಂಘದ ದುಡ್ಡು ಕೊಟ್ಬಿಡ್ತೀನಿ. ನನ್ನ ಮನು ತತ್ತಾನೆ ಅನ್ಕೊಂಡಿದ್ದೆ. ಮೊನ್ನೆ ದಿವಸ ಆದರೆ ನನ್ನ ಮಗ ಕುಡ್ದು ದುಡ್ಡೆಲ್ಲ ಖರ್ಚು ಮಾಡ್ಕೊಂಬಂದಿದ್ದ. ಹಾಗಾಗಿ ನಾನು ಸಂಘ ತಕ್ಕ ಬರಲಿಲ್ಲ. ನೀನು ಮನೆ ತಕ್ಕ ಬಂದಾಗ ನಾನು ಇರಲೂ ಇಲ್ಲ. ದಯವಿಟ್ಟು ಏನು ಅಂದ್ಕೋಬೇಡ ಕಣಕ್ಕ. ಸಂಘದ ಸಾಲ ಹಂಗಿದ್ರೆ ಇರಲಿ, ನಾನು ಸಂಘದ ಸಾಲ ದುಡ್ಡು ಕೇಳಕ್ಕೆ ಬರಲಿಲ್ಲ ಕಣ ಇವಾಗ. ಮತ್ತೆ ಇನ್ನೇನಕ್ಕೆ ಬಂದೆ? ಏನು ಹೇಳಕ್ಕ? ಏನಿಲ್ಲ, ಒಂದೇ ಒಂದು ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ಗೊತ್ತಿಲ್ಲ. ನಮ್ಗೇನು ದುಃಖ ಆಗಲ್ಲ ಬಿಡು, ಅದು ಅವಳಿಗೆ ದುಃಖ ಆಗ್ಬೇಕು. ಮಾದೇವಿ ಮಗ ಇದ್ನಲ್ಲ, ಮಾದೇವಿ ಮಗ ಅವನು ಯಾರೋ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದ್ವೆ ಆಗವನಂತೆ. ಏನ್ ಹೇಳ್ತಿದ್ದಿ ಜೈಕಯ್ಯ, ನಿಜನಾ? ಹ್ಞೂ ಕಣೆ ರಾಜಮ್ಮ. ಅಯ್ಯ ಎಲ್ಲನ ಯಾರದ ಮೊಬೈಲಾಗೆ ನಮ್ಮ ಜಗ್ಗು ನೋಡಿನಂತೆ. ನಾನು ಹಂಗೇನೆ ಫೋಟೋ ಕಳಿಸ್ಕೊಂಬಕ್ಕಿಲ್ವೇನೋ ಅಂತಂದ್ರೆ, ಕಳಿಸ್ಕೊಂಬಕ್ಕೆ ಫೋನ್ ಮಾಡಕ್ಕೆ ಇದಿಲ್ಲ ಕಣಮ್ಮ, ಕರೆನ್ಸಿ ಹಾಕಿಸ್ಬೇಕು ಅಂತ ಅಂದ. ಇನ್ನೇನು ಮಾಡೋದು ಬಿಡು ಅಂತ ಸುಮ್ಮನಾದೆ. ಒಟ್ಟಿನಲ್ಲಿ ಮಾದೇವಿ ಮಗ ಕಿರಣ ಮದುವೆ ಆಗಿರೋದಂತೂ ನಿಜಾನೇ. ಹೌದೇನು ಜಯಕಯ್ಯ? ಅಯ್ಯೋ ದೇವ್ರೆ, ಅಲ್ಲ ಮಳ್ಳು ನಂಗಿದ್ದ ಅಲ್ಲೇ ಮದುವೆ ಆಗ್ಬಿಟ್ನೆ. ಅಂತಾರೆ ಮತ್ತೆ ಜಾಲ್ ಮದುವೆ ಆಗೋದು. ಅವನು ಕಿವೆಕ್ ಯಾವಾಗಲೂ ಫೋನ್ ಇಕ್ಕೊಂಡು ಓಡಾಡೋನು. ನಮ್ ಜಗ್ಗು ಹೇಳ್ತಿದ್ದ, ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನ ಕಣಮ್ಮ. ಅವನು ಮಾತಾಡ್ತಿದ್ದ ಅವಾಗ ನಾನು ನೋಡಿ ಸುಮ್ಮನೆ ಆಗ್ತಿದ್ದೆ, ನಮ್ಗೆ ಯಾಕೆ ಅಂತ ಅಂದ. ಅದು ಯಾವ ಹುಡುಗಿನೋ ಏನೋ ಗೊತ್ತಿಲ್ಲ, ನಾನು ಫೋಟೋ ಬಿಟ್ಟಂದ್ರೆ ಯಾಕೆ ನೋಡ್ಲಿಲ್ಲ. ಒಟ್ಟಿನಲ್ಲಿ ಮದುವೆ ಆಗ್ಯವನಂತೆ, ನಿಜಾನೇ. ಅಲ್ಲ ಸುಮ್ಮನೆ ಯಾರಾದ್ರೂ ಇಂಥವೆಲ್ಲ ಹೇಳಕ್ಕಾಗುತ್ತೆ? ನಿಜಾನೇ. ಹೌದಾ? ಆಗಿದ್ರು ಆಗಿರ್ಬೋದು, ಹೇಳಕ್ಕಾಗಲ್ಲ. ಆ ಹುಡುಗ ಅವನಿಟ್ಟು ಯಾವಾಗ್ಲೂ ಫೋನ್ ಇಟ್ಕೊಂಡೇ ಇರೋದು. ಅಲ್ಲ ನೋಡೆ ತಾಯಿ, ಮಳ್ಳು ನಂಗಿದ್ದ, ಇನ್ನು ಸಣ್ಣ ಹುಡುಗ ಅಂತ ಅಂತಿಲ್ಲ ಅವ್ರಮ್ಮಯ್ಯ. ನನ್ನ ಮಗ ಇನ್ನು ಸಣ್ಣ ಹುಡುಗ, ಜವಾಬ್ದಾರಿ ಕಲಿಬೇಕು, ಆಮೇಲೆ ಮದುವೆ ಮಾಡ ನೋಡೋಣ, ಮೊದ್ಲು ಆಸ್ತಿ ಬರ್ಲಿ ಹಂಗೆ ಹಿಂಗೆ ಅಂತ ಅಂತಿದ್ಲು. ಈಗ ನೋಡಿದ್ರೆ ಮದ್ವೆನೇ ಆಗ್ಯಾವನಿ ಮಗ. ಈಗೇನ್ ಹೇಳ್ತಾ ಮಾದೇವಿ? ನಾನು ಹೇಳಿದ್ರೆ ನನ್ನ ಮಾತು ನಂಬ್ತಿರ್ಲಿಲ್ಲ. ಈಗ ನೋಡು. ಕಣಕ್ಕ, ಹುಡುಗಿರು ಹಂಗೆ ಹುಡುಗರು ಅಷ್ಟೇ. ಈ ಮೊಬೈಲಿಂದಾನೇ ಹಾಳಾಗಿ ಹೋಗಿರೋದು. ಮೊಬೈಲು ಓದ್ಕೊಂಬಕ್ಕೆ ಆನ್ಲೈನ್ ಕ್ಲಾಸು ಅದು ಇದು ಅಂತಾನ ಮೊಬೈಲ್ ಕೊಡಿಸ್ಕೊಂತವೆ. ಅಪ್ಪ ಅಮ್ಮಂತೆಗೆ ಲವ್ ಪವ್ ಅಂತ ಹಿಂಗೆ ಓಡೋಗ್ತವೆ. ಮರ್ಯಾದೆ ಕಾಳದು. ಹೇಳತ್ತ ಏನು ಹುಡುಗರು ಏನು ಸುಡ್ಗಾಡು. ಈ ಕಾಲದಾಗಂತೂ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಒಂದು ಗೊತ್ತಾಗಲ್ಲ. ಓಡಾಗೋದು ಹೋಗ್ತವೆ. ಒಳ್ಳೆ ಹುಡುಗನ್ ನೋಡ್ಕೊಂಡು ಹೋಗ್ಬೇಕು. ಮುಂದಿನ ಜೀವನ ಎಲ್ಲ ನಾ ಯೋಚನೆ ಮಾಡ್ಬೇಕು. ಸುಮ್ಮನೆ ಲವ್ ಗಿವ್ ಅಂತ ಓಡೋಗಿ ಆಮೇಲೆ ಡೈವರ್ಸ್ ಪವರ್ಸ್ ಮಾಡ್ಕೊಂತವೆ. ಏನೋ ಸಂಸಾರ ಚೆನ್ನಾಗಿ ಮಾಡಿದ್ರೆ ಏನೋ ಪರವಾಗಿಲ್ಲ. ಹಿಂಗೆ ಕಿತ್ತರ್ಕೊಂಡು ಬಂದ್ರೆ ಆಮೇಲೆ ಅಪ್ಪ ಅಮ್ಮನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತೆ. ಆರಮ್ಮ ಬಾ ನಂದಿನಿ. ನೋಡು ಎಲ್ಲರೂ ನಿನ್ನಂಗೇನೆ. ಏನತ್ತೆ ಏನ್ ಹೇಳ್ತಾ ಇದ್ಯಾ? ಏನೂ ಇಲ್ಲ, ಅದೇ ಮಾದೇವಿ ಮಗ ಕಿರಣ ಇದ್ನಲ್ಲ, ಅವನೇನೋ ಮದುವೆ ಆಗ್ಯಾವಂತೆ. ಆಲೇನೆ ಎಲ್ಲ ಕರ್ಕೊಂಡೋಗಿ. ನೋಡು ನೀನು ಅಷ್ಟೇನೆ, ಸಿದ್ದನ್ನ ಏನೋ ದೊಡ್ಡ ಸಾವುಕಾರ ಅಮ್ಮಂಗೆ ಎಲ್ಲವೂ ಮಾಡಿ ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ಬಂದೆ. ನಮ್ಮ ಅಕ್ಕನ ಮಗ ಅವನು ಆಕಾಶ, ಅವನು ಅಂತವನೇ ಆದ. ಅಯ್ಯೋ ಥೂ, ಏನ್ ಹುಡುಗರು ಏನ್ ಕತ್ಯ ಹೇಳತ್ತ. ಲವ್ ಗಿವು ಅಂತಾನ ಹೋಗ್ತಾರೆ ಸುಮ್ಮನೆ. ಹೋಗ್ಲಿ ಬಿಡತ್ತೆ. ಅಲ್ಲ ನೀನು ಯಾವ ಕಾಲದಾಗಿದ್ಯಾ? ಇದು 2026. ಈಗ ಅವ್ರವ್ರ ಹುಡುಗನ ಹುಡುಗಿನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ಅವ್ರಿಗೈತೆ. ಆದ್ರೆ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು ಅಷ್ಟೇನೆ. ಒಳ್ಳೆ ಹುಡುಗ, ಒಳ್ಳೆ ಗುಣ ಇರೋ ಅಂತವನು, ದುಡ್ದು ಸಾಕೋಕೆ ಯೋಗ್ಯತೆ ಇರೋ ಅಂತವ್ರನ್ನ ಮದ್ವೆ ಆಗ್ಬೇಕು. ಏನ್ ಸ್ವಾತಂತ್ರ್ಯನೋ ಏನ್ ಸುಡ್ಗಾಡು, ಮದ್ವೆ ಆಗೋದು ಜೀವನ ಹಾಳು ಮಾಡ್ಕೊಳ್ಳೋದು. ಇದೇ ಆಯ್ತು ಈಗ ಹುಡುಗರ್ಗೆ. ಅದು ಕಣೆ ರಾಜಮ್ಮ, ಯಾರು ಲವ್ ಮಾಡಿ ಮದ್ವೆ ಆಗಿದಾರೋ ಅವರು ಯಾರು ಸುಖವಾಗಿರಕ್ ಸಾಧ್ಯನೇ ಇಲ್ಲ ಬಿಡು. ಯಾಕತ್ತೆ ಹಂಗಂತೀಯ? ನಾನ್ ಸುಖವಾಗಿಲ್ವಾ? ನನ್ ಗಂಡ ನಾನ್ ಚೆನ್ನಾಗಿ ನೋಡ್ಕೊಂತ ಇಲ್ವಾ? ಲಾವಣ್ಯ, ನಿಮ್ಮ ಅಕ್ಕನ ಮಗನ ಮದ್ವೆ ಆಗಿ ಸುಖವಾಗಿಲ್ವಾ? ಅಕ್ಕನ ಮಗನ ವಿಷಯ ನೀನು ಹೇಳ್ಬೇಡ ನೀನು. ಆ ಲಾವಣ್ಯ ಏನೋ ಮಾಡಿ ಓಡಿಸ್ಕೊಂಡು ಮದ್ವೆ ಆಗ್ಯಾಳೆ ಶ್ರೀಮಂತಿಕೆ ಆಸೆಗೆ ಅಷ್ಟೇನೆ. ಮಾತಾಡಬೇಡ ನೀನು. ಆಯ್ತು ಬಿಡತ್ತೆ, ಇಷ್ಟಕ್ಕೆ ಯಾಕೆ ಅಷ್ಟೊಂದು ಸಿಕ್ ಮಾಡ್ಕೊಂತೀಯ? ನಿಮ್ಮ ಅಕ್ಕನ ಮಗಳ ಇದ್ದಾಳಲ್ಲ, ಇದ್ದಾಳೆ. ಯಾಕೆ ಏನಾಯ್ತು? ನಿಮ್ಮ ಅಕ್ಕನ ಮಗಳು, ಅವಳ ಹೆಸರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮಾದೇವಕ್ಕನ ಮಗ ಕಿರಣ ಇಲ್ವಾ? ಅವ್ನ ಮದ್ವೆ ಆಗಿರೋದು ಯಾರನ್ನ ಅನ್ಕೊಂಡಿರಿ? ಆ ಹುಡುಗಿ ಹೆಸರು ಏನು ಅಂತ ಗೊತ್ತಾ? ಯಾರು ಯಾವಳನಾದ್ರೂ ಮದ್ವೆ ಆಗ್ಲಿ, ನನಗೇನಂತೆ? ನನಗೆ ಯಾಕೆ ಕೇಳ್ತಾ ಇದ್ಯಾ? ಒಟ್ಟಿನಲ್ಲಿ ಅವನ್ ಮದ್ವೆ ಆಗಿರೋದು ನಿಜ ತಾನೆ? ಗೊತ್ತಾಗ್ಬೇಕು ಅತ್ತೆ, ಗೊತ್ತಾಗ್ಲೇಬೇಕು. ಅವಳು ಯಾರು ಅಂತನ ಗೊತ್ತಾದ್ರೆ ಇನ್ನೂ ನಿನಗೆ ಖುಷಿ ಆಗುತ್ತೆ. ಯಾರೇ ಅದು? ಏನು ಹೇಳು,
ಪರವಾಗಿಲ್ಲ ಅದ್ ಯಾವಳು ಅಂತ ಹುಡುಗಿಯ ನೀನು ಯಾರು ಅಂತಾನ ಗೊತ್ತಾ ನಿಮ್ಗೆ ಕಿರಣ ಯಾರು ಮದ್ವೆ ಆಗಿರೋದು ಹೌದತ್ತೆ ಗೊತ್ತು ಗೊತ್ತಿದೆ ಬೋಗಳು ಜಲ್ದು ಹೇಳಿ ಬೇರೆ ಯಾರು ಅಲ್ಲ ಆ ಹುಡುಗಿ ನಮ್ಮತ್ತೆ ಅಂದ್ರೆ ದೊಡ್ಡತ್ತೆ ವಿಜಯತ್ತೆ ಅಂದ್ರೆ ನಿಮ್ಮ ಅಕ್ಕ ಅವ್ರ ಮಗಳಿಲ್ವಾ ಸೀಮಾ ಅವಳನ್ನೇ ಮದ್ವೆ ಆಗಿರೋದು ಕಿರಣ ಏನ್ ಹೇಳ್ತಾ ಇದ್ಯಾ ಏನಂತೀನಿ ಸರಿಯಾಗಿ ಹೇಳು ನಮ್ ಸೀಮನ್ ಮದ್ವೆ ಆಗ್ಯವನ ಅವನು ಕಿರಣ ಹೌದತ್ತೆ ನಾನು ಈ ತಾನೇನೆ ನೋಡ್ಕೊಂಡು ಕೇಳ್ಕೊಂಡು ಬಂದೆ ಎಲ್ಲ ಒಂದ್ ಫೋಟೋ ಬಿಟ್ಟ ತಕ್ಷಣ ಯಾರು ಯಾವ ಹುಡುಗಿ ಎಲ್ಲಾನ ವಿಚಾರಿಸ್ತಾರೆ ಸೀಮನ್ ಬಗ್ಗೆ ನನಗೂ ಗೊತ್ತಿತ್ತು ತಾನೆ ನೋಡೇ ಬಂದೆ ಫೋಟೋನ ಅವಳನ್ನೇ ಮದ್ವೆ ಆಗಿರೋದು ಏನ್ ಹೇಳ್ತಾ ಇದ್ದೀನಿ ನಂದಿನಿ ಅಂದ್ರೆ ನಿಮ್ಮ ಅದೇ ವಿಜಯಮ್ಮ ಅವಕ್ಕನ್ ಮಗಳ ಹೌದತ್ತೆ ವಿಜಯತ್ತೇನು ನಮ್ಗೆ ಅತ್ತೇನೆ ತಾನೆ ಆದ್ರೆ ಅವ್ರು ನಮ್ಮ ಮನೆಗೆ ಬರಲ್ಲ ಬಿಡಿ ನಾಳೆ ತುಂಬಾ ವರ್ಷ ಆಯ್ತು ನಮ್ಮ ಮನೆಗೆ ಬರೋದ್ ಬಿಟ್ಟು ಅವ್ರ ಮಗಳೇನೆ ಸೀಮಾ ಹೌದೇನೆ ಏ ನಂದಿನಿ ಏನೇ ಹೇಳ್ತಾ ಇದ್ಯಾ ನಿಜನೇನೆ ನಮ್ ಸೀಮಾ ಈ ಕಿರಣ್ ಮದ್ವೆ ಆಗ್ಯವಳ ಅಯ್ಯಯ್ಯೋ ಹೌದು ಅತ್ತೆ ಕಿರಣ್ ಮದ್ವೆ ಆಗಿರೋದು ಸೀಮಾನೇ ಸುಳ್ಳು ಹೇಳ್ತಾ ಇದ್ಯಾ ಅನ್ಸುತ್ತೆ ಸುಮ್ಮನೆ ಏನೇನೋ ಹೇಳ್ಬೇಡ ಕಣೆ ನಂದಿನಿ ಇರೋ ಸತ್ಯ ಹೇಳು ಅಲ್ಲ ನಮ್ ಸೀಮಾ ಅಂತ ಹುಡುಗಿ ಅಲ್ಲ ಅವಳು ಹೋಗಿ ಹೋಗಿ ಇಂಥ ದರಿದ್ರದವನ್ನ ಯಾಕೆ ಮದುವೆ ಆಗ್ತಾಳೆ ಅವಳು ಕೋಟ್ಯಾಧಿಪತಿ ಮಗಳು ನಮ್ಮ ಅಕ್ಕಯ್ಯ ನಮ್ಮ ಮಾವ ಎಲ್ಲರೂ ಕೋಟ್ಯಾಧಿಪತಿಗಳು ಅವಳು ಹೋಗಿ ಇಂಥ ಇದು ಯಾಕೆ ಇಲ್ದೇ ಇರೋ ದರಿದ್ರದಾಗ ಮನೆಗೆ ಹುಟ್ಟಿರೋ ಲಸ್ಮಕ್ಕನ್ ಮನೆಗೆ ಇರೋ ಆ ಕಿರಣ್ಣ ನಮ್ ಸೀಮಾ ಮದ್ವೆ ಆಗ್ತಾಳ ಯಾವುದೇ ಕಾರಣಕ್ಕೂ ಆಗಿರಲ್ಲ ಸುಮ್ಮನೆ ಏನೇನೋ ಹೇಳ್ಬೇಡ ಸರಿ ನಿನ್ ಗೊತ್ತಿದ್ರೆ ಹೇಳು ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರು ಸುಮ್ಮನೆ ಯಾಪ ಪ್ರಚಾರ ಮಾಡ್ಬೇಡ ನಮ್ಮ ಅಕ್ಕನ ಮಗಳ ಬಗ್ಗೆನ ನಿನ್ಗೂ ಅವಳು ಸಂಬಂಧಿಕ್ಲೇನೆ ನಿಮ್ಗೆ ಅತ್ತೆ ಮಗಳಾಗ್ಬೇಕು ನೆನ್ಪಲ್ಲಿ ಇಟ್ಕೋ ಯಾಕೆ ಅಂದ್ರೆ ಅವಳಿಗೂ ಪ್ಯೂರ್ ಲವ್ ಆಗಿರ್ಬೇಕು ಅದಕ್ಕೇನೆ ಯಾಕೆ ಶ್ರೀಮಂತರಾದವರು ಬಡವ್ರನ್ನ ಲವ್ ಮಾಡಿ ಮದ್ವೆ ಆಗ್ಬಾರ್ದತ್ತೆ ನೀನ್ ಬೇಕಂದ್ರೆ ಆಗು ಯಾವಳು ಬೇಡ ಅಂತಾಳೆ ನಮ್ ಸೀಮಾ ನಿನ್ನಂತವಳು ಅಲ್ಲ ಕಣೆ ಅವಳು ದೊಡ್ಡ ಶ್ರೀಮಂತರನ್ನೇ ಮದ್ವೆ ಆಗೋದು ಅವನ ಆಕಾಶ ಅಂತೂ ಬುದ್ಧಿ ಇಲ್ಲ ಅವಳ ಲಾವಣ್ಯ ಕರ್ಕೊಂಡು ಹೋಗಿ ಮದ್ವೆ ಆದ ಹಂಗಂತೇಳಿ ನಮ್ ಸೀಮನ್ನು ಅದೇ ತರ ಅಂತ ಅನ್ಕೊಂಡು ಬಿಟ್ಟೇನು ಅಯ್ಯೋ ಅತ್ತೆ ನಾನು ಹೇಳದ ನಂಬ್ಲಿಲ್ಲ ಅಂತಂದ್ರೆ ಬೇಕಂದ್ರೆ ಹೋಗಿ ವಿಜಯತೆಗೆ ಫೋನ್ ಮಾಡಿ ಕೇಳಿ ಅವ್ರ ಮಗಳು ಎಲ್ಲಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಅಂತನ ಒಂದ್ಸರಿ ಫೋನ್ ಮಾಡಿ ವಿಚಾರಿಸಿ ನಿಮ್ಗೆ ಸತ್ಯ ಏನು ಅಂತನ ಗೊತ್ತಾಗುತ್ತೆ ಆಯ್ತು ಕಣೆ ಫೋನ್ ಮಾಡ್ತೀನಿ ಈಗ್ಲೇ ಮಾಡ್ತೀನಿ ಅದೇನಾದ್ರೂ ಸುಳ್ಳು ಅಂತ ಗೊತ್ತಾಗ್ಬೇಕಲ್ಲ ನಿನ್ ಏನು ಇಲ್ಲ ನಾಲ್ಗೆ ಸಿಗದಾಕ್ಬಿಡ್ತೀನಿ ಸುಳ್ಳು ಹೇಳಿರೋ ನಿನ್ ನಾಲ್ಗೆನ ಈ ವಿಷಯ ಇನ್ನೂ ಹಲಸ್ಮಕ್ಕೈಗೆ ಆಮೇಲೆ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದು ಲಾವಣ್ಯನ ಆದ್ನಿ ಅಂತಾನ ಆ ಮಾದೇವಕ್ಕ ಅವಕ್ಕಗೂ ಗೊತ್ತಿಲ್ಲ ನಿನಗೇನ್ ಗೊತ್ತಾಯ್ತು ನಮ್ಮೂರಾಗೆ ಯಾರು ಅವಳನ್ನ ನೋಡಿಲ್ಲ ನಾನ್ ನೋಡಿದ್ದೆ ಸೀಮನ್ನ ಅದಕ್ಕೆ ನಾನು ಗೊತ್ತಿಡ್ದೆ ಅಲ್ಲಿ ಯಾರೋ ಫೋಟೋ ನೋಡ್ತಾ ಇದ್ರು ಇವ್ರ ಮಂತಗೆ ದಿವ್ಯಾರ್ ಮಂತಗೆ ಹೌದೇನಿ ನಿನ್ ತಗೈತ ಫೋಟೋ ನಾನ್ ತಗಿಲ್ಲ ಅತ್ತೆ ನಾನು ಯಾಕೆ ಕಳ್ಸ್ಕೊಂಬನ ಅದನ್ನ ಸುಮ್ಮನೆ ನೋಡ್ ಬಂದೆ ಅಷ್ಟೇ ಹೌದೇನಿ ನಂದಿನಿ ನಿಜಾನ ನೀನ್ ಹೇಳ್ತಿರೋದು ಹೌದತ್ತೆ ಈಗಲೇ ಹೋಗ್ತೀನಿ ಈಗಲೇ ನಮ್ಮ ಅಕ್ಕಗೆ ಫೋನ್ ಮಾಡ್ತೀನಿ ಮಂತಕ್ಕೆ ಹೋಗಿ ಅತ್ತೆ ನಿಮ್ಮಂತಕ್ಕೆ ಯಾಕೆ ಹೋಗ್ತೀರಾ ನಂದೇ ಫೋನ್ ಐತೆ ಫೋನ್ ಮಾಡ್ಕೊಡ್ತೀನಿ ಇರ್ರಿ ಮಾಡ್ಕೊಡ್ತೀಯ ನಂಬರ್ ಐತಾ ನಮ್ಮ ಅಕ್ಕಂದು ಹೌದಿಲ್ಲ ವಿಜಯತೆದಿಲ್ಲ ಲಾವಣ್ಯಂದಿದೆ ಅವಳ ಫೋನಿಗೆ ಮಾಡ್ಕೊಡ್ತೀನಿ ಕೇಳಿ ಆಯ್ತಾಯ್ತು ಜಲ್ದಿ ಮಾಡ್ಕೊಡು ನಮ್ಮ ಅಕ್ಕನ ಹತ್ರ ಮಾತಾಡ್ಬೇಕು ನಾನು ಜಯಮ್ಮ ಸಮಾಧಾನ ಮಾಡ್ಕೊಳ್ಳಿ ಏನು ಆಗಿರಲ್ಲ ಈ ನಂದಿನಿಯಲ್ಲೋ ನಿನ್ಗೆ ಫೂಲ್ ಮಾಡಕ್ಕೆ ಏನೋ ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಹೌದೌದು ಇದ್ರು ಇರ್ಬೋದು ಕಣೆ ರಾಜಮ್ಮ ನನಗೂ ಹಂಗೆ ಅನ್ನಿಸ್ತಾ ಐತೆ ಇರು ಫೋನ್ ಮಾಡಿ ನೋಡೋಣ ಮಾಡ್ತಾ ಇದ್ದೀನಿ ಲಾವಣ್ಯಗೆ ರಿಂಗ್ ಆಗ್ತಾ ಐತೆ ಹಲೋ ಲಾವಣ್ಯ ಲಾವಣ್ಯ ನಾನು ನಂದಿನಿ ಲೌಡ್ ಸ್ಪೀಕರ್ ಹಾಕಿದೀನಿ ಅತ್ತೆ ಕೇಳಿಸ್ಕೊ ಲಾವಣ್ಯ ಮಾತಾಡು ಅದು ನಿಮ್ಮ ಅತ್ತೆ ಹತ್ರ ಅಂದ್ರೆ ನಿಮ್ಮ ಅತ್ತೆನೂ ಕೂಡ ನಮ್ಮ ಅತ್ತೆನೂ ಕೂಡ ಅವರು ಅವ್ರ ಹತ್ರ ಜಯತ್ತೆ ಮಾತಾಡ್ಬೇಕಂತೆ ಸ್ವಲ್ಪ ಅವರಿಗೆ ಫೋನ್ ಕೊಡ್ತೀಯಾ ಹೌದಾ ಯಾಕೆ ನಂದಿನಿ ಅದು ನಮ್ಮ ಅತ್ತೆ ಇವಾಗ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು ಇವಾಗ ಯಾರ ಹತ್ರನೂ ಮಾತಾಡ್ತಾ ಇಲ್ಲ ಯಾಕೆ ಹೇಳು ಏನಂತೆ ಹೌದಾ ಬೇಜಾರಾ ಯಾಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅತ್ತೆ ಲೇ ಲಾವಣ್ಯ ನಮ್ಮ ಅಕ್ಕ ಕೊಡು ನಿನ್ ತಂಗಿ ಮಾತಾಡ್ಬೇಕಂತೆ ಜಯತ್ತೆ ಮಾತಾಡ್ಬೇಕಂತೆ ಅಂತ ಹೇಳಿ ಕೊಡು ಅದೇನಾಗೈತೆ ನಾನು ಮಾತಾಡ್ತೀನಿ ಕೊಡೆ ಸರಿ ಅತ್ತೆ ಆಯ್ತು ಅತ್ತೆ ಅತ್ತೆ ಜಯತ್ತೆ ಫೋನ್ ಮಾಡಿದ್ದಾರೆ ತಗೊಳ್ಳಿ ಮಾತಾಡಿ ಅಯ್ಯೋ ಜಯಮ್ಮ ಜಯಮ್ಮ ಏನು ಅಂತ ಹೇಳನ್ನೇ ಅಯ್ಯೋ ನನ್ನ ಮಗಳು ನನಗೆ ಮೋಸ ಮಾಡಿ ಓಡೋಗ್ಬಿಟ್ಟಿದ್ದಾಳೆ ಕಣೋ ಯಾವನ್ ಜೊತೆಲ್ಲ ಓಡೋಗಿ ಮದ್ವೆ ಆಗಿದ್ದಾಳೆ ನಾನೇನು ಮಾತಾಡೋ ಪರಿಸ್ಥಿತಿ ಇಲ್ಲ ಕಣೆ ಇಕ್ಕು ಫೋನ ಇಕ್ಕೆ ಇಕ್ಕು ಅಕ್ಕ ಇಲ್ಲೇ ನಂದಿನಿ ಕಟ್ಟತ್ತಲ್ಲೇ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೂ ಯಾರು ಹುಡುಗ ಅಂತ ಗೊತ್ತೇ ಇಲ್ಲ ಲವಣಿಗೂ ಗೊತ್ತಿಲ್ಲ ಮತ್ತೆ ವಿದ್ಯಾರ್ಥಿಗೂ ಗೊತ್ತಿಲ್ಲ ಈಗಲೇ ಹೋಗ್ತೀನಿ ನಮ್ಮ ಅಕ್ಕ ಇರೋರ್ಗೆ ಹೋಗ್ಬೇಕು ಮೊದಲು ಈ ವಿಷಯ ಹೇಳ್ಬೇಕು ಅಯ್ಯೋ ಲಸ್ಮಕ್ಕನ್ ಮನೆಯವರೇ ಅಷ್ಟು ಅವಳ ಮಗಳು ನೋಡಿದ್ರೆ ನಮ್ಮ ಅಕ್ಕನ ಮಗನ ಮದ್ವೆ ಆದ್ಲು ಈಗ ಮೈದ್ನನ್ ಮಗಳು ಮೈದ್ನನ್ ಮಗ ಈಗ ನಮ್ಮ ಅಕ್ಕನ ಮಗಳನ್ನ
ಆರಿಸ್ಕೊಂಡು ಮದ್ವೆ ಆಗ್ಯವನಂತೆ. ಅಯ್ಯೋ ಥೂ, ಇವ್ರದ್ದು ಎಂತ ವಂಶನೋ ಏನ್ ಕತ್ತಿಯೋ ಈ ಲಸ್ಮಕ್ಕೊಂದು. ಥೂ, ಹಾಳಾದೋಳು. ಕೊಡತ್ತೆ ಫೋನ್ ಕೊಡು. ನಾನು ಈಗಲೇ ಹೋಗ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.